ಓಕೆ, ಪರಿಚಯ ಮಾಡ್ತೇನೆ ಫಸ್ಟ್. ಆಯಿತಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಬಡಗು ಶಬರಿಮಲೆ ಉಬ್ರಂಗಳ ಶ್ರೀ ಮಹಾದೇವ ಪಾರ್ವತಿ ಶ್ರೀ ಶಾಸ್ತಾರ ದೇವಸ್ಥಾನ, ಉಬ್ರಂಗಳ ಗ್ರಾಮ, ಕಾಸರಗೋಡು ಜಿಲ್ಲೆಯ ಬದಿಯಡ್ಕ ಸಮೀಪ ಉಬ್ರಂಗಳ ಕ್ಷೇತ್ರದಿಂದ ನಮ್ಮ ಸಮಿತಿಯ ತಂಡ ಇಲ್ಲಿಗೆ ಬಂದಿದ್ದೇವೆ. ಹಿತ್ತಾಳೆ ಕವಚದ 18 ಮೆಟ್ಟಿಲುಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಳ್ದು 11ನೇ ತಾರೀಕಿಗೆ ಸಂಜೆ 5ರಿಂದ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಮಧುಸೂದನ್ ನಾಯರ್ ಮಂಗಳೂರು ಉದ್ಯಮಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಮ್ಯಾನೇಜಿಂಗ್ ಟ್ರಸ್ಟಿಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್ ಕುಣಿಕುಳಾಯ ಮಂಗಳೂರು ಉಬ್ರಂಗಳ ಅವರು ನಮ್ಮೊಂದಿಗಿದ್ದಾರೆ. ಅವರು ಮಂಗಳೂರಿನವರೇ, ಕ್ಷೇತ್ರದ ಟ್ರಸ್ಟಿಯ ಜನರಲ್ ಸೆಕ್ರೆಟರಿ ಅವರು. ಅದೇ ರೀತಿ ಮಂಗಳೂರಿನರಾದರೂ ಪ್ರಶಾಂತ್ ಕುಣಿಕುಳಾಯರು ನಮ್ಮ ಕ್ಷೇತ್ರದ ಉತ್ಸವ ಸಮಿತಿಯ ಲೆಕ್ಕ ಪರಿಶೋಧಕರು, ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಗೋವಿಂದರಾಜ್ ಮೈಲ್ತೊಟ್ಟಿ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯ ಸದಸ್ಯರು ಧ್ಯಾನ್ ಕೆ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನನ್ನ ಹೆಸರು ರಾಜೇಶ್ ಅಗಲ್ಪಾಡಿ, ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಬ್ರೀಫ್ ನೋಟನ್ನು ನಿಮಗೆ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್ ಕುಣಿಕುಳಾಯ ಮಂಗಳೂರು ಇವರು ನಿಮ್ಮ ಮುಂದೆ ಇಡಲಿದೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಉಬ್ರಂಗಳ ಅಂದರೆ ಬಡಗು ಶಬರಿಮಲೆ ಅಂತ ಪ್ರತೀತಿ ಇರುವಂತಹ ಉಬ್ರಂಗಳ ಶ್ರೀ ಮಹಾದೇವ ಪಾರ್ವತಿ ಶಾಸ್ತಾರ ದೇವಸ್ಥಾನ, ಇದು ಕಾಸರಗೋಡಿನ ಕುಂಬಡಾಜೆ ಅಂತ ಎಂಬಲ್ಲಿ ನೆಲೆ ನಿಂತಿದೆ. ಈ ಕ್ಷೇತ್ರವು ಸುಮಾರು 2100 ವರ್ಷಕ್ಕಿಂತ ಹಳೆಯ ಪ್ರತೀತಿ ಇರುವಂತಹ ಕ್ಷೇತ್ರ. ಇಲ್ಲಿ ಮಹಾದೇವ, ಪಾರ್ವತಿ, ಅದೇ ರೀತಿ ಶಾಸ್ತಾರ ದೇವರುಗಳು, ಅದೇ ರೀತಿ ಪರಿವಾರ ದೇವರುಗಳಾಗಿ ಸುಬ್ರಹ್ಮಣ್ಯ, ಗಣಪತಿ ಮತ್ತು ನಮ್ಮ ಈ ಕಡೆ ಇರುವಂತಹ ಬಹಳ ಅಪರೂಪದಲ್ಲಿ ಕಾಣಸಿಗುವಂತಹ ದೇವರುಗಳಲ್ಲಿ ಪರಶುರಾಮ ದೇವರ ಕೂಡ ಪ್ರತಿಷ್ಠೆ ಈ ಕ್ಷೇತ್ರದಲ್ಲಿ ಇದೆ. ಇಲ್ಲಿ 2022ರ ಡಿಸೆಂಬರ್ ತಿಂಗಳಿಂದ ಜನವರಿ ಶುರುವಿನ ವಾರದವರೆಗೆ ಶ್ರೀ ಕ್ಷೇತ್ರದ ಬ್ರಹ್ಮಕಲಶ ನಡೆದಿತ್ತು. ತದನಂತರ ಶ್ರೀ ಕ್ಷೇತ್ರದಲ್ಲಿ ನಂತರವೂ ಕೆಲವು ಜೀರ್ಣೋದ್ಧಾರ ಕಾರ್ಯಗಳು ನಡೆದು ಇವಾಗ ಅಲ್ಲಿ ಪ್ರತೀತಿ ಅಂದರೆ ಈ ಬಡಗು ಶಬರಿಮಲೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತಂದರೆ ಅಲ್ಲಿ 18 ಮೆಟ್ಟಲುಗಳಿದೆ. ಶಾಸ್ತಾರ ದೇವರು ಶಿವ ಪ್ರಧಾನವಿದ್ದರೂ ಶಾಸ್ತಾರ ದೇವರು ಅಲ್ಲಿ ಇನ್ನೂ ಪ್ರಧಾನವಾಗಿದ್ದಾರೆ. ಆದ ಕಾರಣ ಆ ಶಾಸ್ತಾರ ದೇವರ ಇದಕ್ಕೋಸ್ಕರ 18 ಮೆಟ್ಟಲಿದೆ. ಆ 18 ಮೆಟ್ಟಲಿಗೆ ಹಿತ್ತಾಳೆ ಕವಚಗಳನ್ನು ಇವಾಗ ಅಳವಡಿಸಿಕೊಂಡು ಅದರ ಉದ್ಘಾಟನಾ ಸಮಾರಂಭವು ಇದೇ ಬರುವ ಮೇ ತಿಂಗಳ 11ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ನೆರವೇರಿಸಲಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶೃಂಗೇರಿ ಜಗದ್ಗುರುಗಳಾದಂತಹ ವಿಧುಶೇಖರ ಭಾರತಿ ಸ್ವಾಮೀಜಿಗಳು, ಅದೇ ರೀತಿ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು, ಅದೇ ರೀತಿ ಪಂದಳಂ ಅರಮನೆಯಿಂದ ನಾರಾಯಣ ವರ್ಮ ಅವರು ಆಗಮಿಸಲಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ. ಅದು ಮಾತ್ರ ಅಲ್ಲದೆ ಶ್ರೀ ಕ್ಷೇತ್ರದ ತಂತ್ರಿಗಳು, ದೇಲಂಪಾಡಿ ಗಣೇಶ ತಂತ್ರಿಗಳು, ಅದೇ ರೀತಿ ನಮ್ಮ ಕ್ಷೇತ್ರದ ಹಿತಚಿಂತಕರಾದ ಕುಂಟಾರು ರವೀಶ ತಂತ್ರಿಗಳು, ಜೊತೆಗೆ ಇಲ್ಲಿಯ ನಮ್ಮ ಕ್ಷೇತ್ರದ ದೈವಜ್ಞರಾದಂತಹ ನಾಗೇಂದ್ರ ಭಾರದ್ವಾಜ್ ಸುರತ್ಕಲ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ದಾನಿಗಳು ಭಾಗವಹಿಸಲಿದ್ದಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಕಲ ರೀತಿಯ ಸಹಕಾರಗಳನ್ನು ಕೊಟ್ಟುಕೊಂಡು ಎಲ್ಲ ಭಕ್ತಾಭಿಮಾನಿಗಳು ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು. ಮಾತ್ರ ಅಲ್ಲ, ಅನ್ನದಾನ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಕ್ಷೇತ್ರದ ವತಿಯಿಂದ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ನಮಸ್ತೆ. ಕ್ಷೇತ್ರದ ವಿಶೇಷದ ಬಗ್ಗೆ ಅವರು ಉಪಾಧ್ಯಕ್ಷರು ಮಧುಸೂದನ್ ನಾಯರ್ ನಮ್ಮೊಂದಿಗೆ ಹೇಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾದೇವ ಪಾರ್ವತಿ ಶ್ರೀ ಶಾಸ್ತಾರ ಕ್ಷೇತ್ರದ ಉಬ್ರಂಗಲ ಕ್ಷೇತ್ರದ ಸುಮಾರು 3 ವರ್ಷಗಳ ಹಿಂದೆ ನಡೆದಂಥ ಬ್ರಹ್ಮಕಲಶೋತ್ಸವದಲ್ಲಿ ಅಲ್ಲಿ ಒಂದು ನೇತೃತ್ವ ವಹಿಸುವಂಥ ಸೌಭಾಗ್ಯ ನನಗೆ ಒದಗಿ ಬಂದಿತ್ತು. ನನ್ನ ಹಿರಿಯರು ಕೂಡ ಆ ಭೂಮಿಯಲ್ಲೇ ಜನಿಸಿ ಬಂದ ಕಾರಣ ಯಾವುದೋ ಒಂದು ದೈವಿಕವಾದ ಸಂಬಂಧದಲ್ಲಿ ಆ ಕ್ಷೇತ್ರದಲ್ಲಿ ನನಗೆ ಸೇವೆ ಮಾಡೋ ಕಾಲ ನಿರಂತರವಾಗಿ ನಡೆದು ಬರ್ತಾ ಇದೆ. 2023ರಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು. ಸುಮಾರು 2000 ವರ್ಷಗಳ ಇತಿಹಾಸ ಇರುವಂಥ ಈ ಕ್ಷೇತ್ರದಲ್ಲಿ ಭಾಳಷ್ಟು ಕ್ಷೇತ್ರಕ್ಕೆ ವಿಸ್ತಾರವಾದ ಭೂಮಿ ಕ್ಷೇತ್ರಕ್ಕಿತ್ತು. ಭಗವಂತನು ಕೂಡ ಬಹಳ ಸೌಭಾಗ್ಯದಿಂದ ಐಶ್ವರ್ಯದಿಂದ ಜನರನ್ನು ಅನುಗ್ರಹಿಸ್ತಾ ಇದ್ದರು. ಆದರೆ ಕ್ರಮೇಣ ಸರ್ಕಾರದಿಂದ ಬಂದಂಥ ಉಳುವನಿಗೆ ಹೊಲ ಎಂಬ ವಿಚಾರ ಕಾನೂನು ಅದು ಎಲ್ಲರಿಗೂ ಸರ್ವತ್ರವಾಗಿ ವ್ಯಾಪಿಸುವಾಗ ಕ್ಷೇತ್ರ ಕೂಡ ಅದರಲ್ಲಿ ಸೇರಿತ್ತು. ಆಗ ಕ್ಷೇತ್ರದ ವಿಜೃಂಭಣೆಯನ್ನು ಕಾಲಕಾಲಕ್ಕೆ ಅದನ್ನು ಮುಂದುವರಿಸುವಂಥ ಶಕ್ತಿ ಆ ಸುತ್ತಮುತ್ತಲಿನವರಿಗೆ ಇಲ್ಲದ ಕಾರಣ ಸುಮಾರು 35 ವರ್ಷಗಳ ನಂತರ ಪುನಃ ದೇವರ ಅನುಗ್ರಹದಿಂದ ಭಕ್ತರು ಮತ್ತು ಕ್ಷೇತ್ರದ ಆಡಳಿತ ಕುಡುಕುಳ್ಳೆಯ ಕುಟುಂಬಸ್ಥರು ಆ ಕ್ಷೇತ್ರವನ್ನು ಆ ಗ್ರಾಮಕ್ಕೆ ಒಂದು ನೇತೃತ್ವ ವಹಿಸ್ತಾ ಇದ್ದರು. ನಮಗೆಲ್ಲ ಕೇಳಿರ್ಬೋದು, 47 ವರ್ಷಗಳ ಹಿಂದೆ ಅಲ್ಲಿ ಒಬ್ಬರು UP ಕುಣುಕೊಳ್ಳ ಎಂಬ ಅಡ್ವೊಕೇಟ್ನವರು ಜನಪ್ರತಿನಿಧಿಯಾಗಿ ಸಂಸದಿಗೆ ಹೋಗಿದ್ದರು. ಆಗಿರುವಾಗ ಅಂಥ ಬಹಳ ರಾಜ್ಯ ವೈಭವದಿಂದ ನಡೆಸುತ್ತಿದ್ದ ಕ್ಷೇತ್ರಕ್ಕೆ ನಾಡಿದ್ದು 11ನೇ ತಾರೀಕಿಗೆ ಶಂಕರಾಚಾರ್ಯ ಮಹಾಸಂಸ್ಥಾನದ ಶ್ರೀ ಶ್ರೀ ವಿಧುಶೇಖರ ಭಾರತಿ ತೀರ್ಥಂಗಳ ಪಾದಸ್ಪರ್ಶವಾಗಲಿದೆ. ಸುಮಾರು 5,000ಕ್ಕೂ ಹೆಚ್ಚು ಭಕ್ತರ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಕೇಳಿದರೆ 1973ರಲ್ಲಿ ಭಾರತೀ ತೀರ್ಥಂಗಳ ಸ್ವಾಮೀಜಿಯವರ ಪಾದಸ್ಪರ್ಶವಾಗಿತ್ತು. ಅಭಿನವ ತೀರ್ಥ ಸ್ವಾಮೀಜಿಗಳ ಪಾದಸ್ಪರ್ಶವಾಗಿತ್ತು. ಈಗ ಶ್ರೀ ಶ್ರೀ ವಿಧುಶೇಖರ ಭಾರತಿ ತೀರ್ಥಂಗಳು ನಮ್ಮ ಗ್ರಾಮಕ್ಕೆ ಬರುವುದು ಅಂತ ಹೇಳಿದರೆ ಬಹಳಷ್ಟು ಜನರು ಭಕ್ತರು ಪೋಲಕ್ಕಿತರಾಗಿದ್ದಾರೆ. ಅದೇ ರೀತಿ ಮಳೆ ಬಂದು ಇಳೆ ತಂಪಾಗಿದೆ. ಬಹಳಷ್ಟು ಭಕ್ತರಲ್ಲಿ ರೈತರಲ್ಲಿ ಮಂದಹಾಸ ಮೂಡಿದೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸೇರುವಂಥ ಒಂದು ಅವಕಾಶವನ್ನು ದಿನವನ್ನು ನಿರೀಕ್ಷೆಯಲ್ಲಿ ಇದ್ದಾರೆ. ಶಂಕರಾಚಾರ್ಯರ ಹುಟ್ಟೂರಾದ ಕೇರಳದಲ್ಲಿ ಸುಮಾರು 3 ದಿನಗಳ ಹಿಂದೆ ಗುರುಗಳು ಕೇರಳದ ಗಡಿಯನ್ನು ಪ್ರವೇಶಿಸಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂದರ್ಶನ ಮಾಡ್ತಾ ಇದ್ದಾರೆ. ಈಗ ಕ್ಯಾಲಿಕಟ್ಟಿಗೆ ಅಲ್ಲಿ ಸಂದರ್ಶನ ಮಾಡಿ ಎಡನೀರು, ನೆಲ್ಲಿಪುಂಜೆ, ಅದೇ ರೀತಿ ಶ್ರೀ ಮಹಾದೇವ ಪಾರ್ವತಿ ಶಾಸ್ತಾರ ಕ್ಷೇತ್ರದಲ್ಲಿ ಸಂಜೆ 5 ಗಂಟೆಗೆ ಅವರ ಆಶೀರ್ವಚನ ನಡೆಯಲಿದೆ, ಲೋಕಾರ್ಪಣೆ ನಡೆಯಲಿಕ್ಕಿದೆ. ಅದರೊಟ್ಟಿಗೆ ವಿಶೇಷವಾಗಿ 101 ಚೆಂಡೆ ವಾದ್ಯಗಳೊಂದಿಗೆ 18 ಮೆಟ್ಟಲುಗಳ ಲೋಕಾರ್ಪಣೆ ನಡೆಯಲಿದೆ. ನಿಮಗೆಲ್ಲ ತಿಳಿದಂತೆ ಕೋವಿಡ್ ಕಾಲದಲ್ಲೂ ಕೇರಳದ ಜಲಪ್ರಳಯ ಸಮಯದಲ್ಲೂ ಕೂಡ ಶಬರಿಮಲೆಗೆ ಹೋಗಲಿಕ್ಕೆ ಸಾಧ್ಯವಾಗದಂಥ ಭಕ್ತರು, ಮಾಲಾಧಾರಿಗಳು ಈ 18 ಮೆಟ್ಟಲುಗಳನ್ನು ಏರಿ ಅವರ ಮಾಲೆಯನ್ನು ಅಲ್ಲಿ ತೆಗೆದಿಡುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿತ್ತು. ಹಾಗಿರುವಾಗ ಶಬರಿಮಲೆಗೆ ಹೋಗುವಂಥ ಅದೇ ಪ್ರಾಶಸ್ತ್ಯ ಮತ್ತು ದೇವರ ಅನುಗ್ರಹ ಈ 18 ಮೆಟ್ಟಲುಗಳನ್ನು ಏರಿ ಅಲ್ಲಿ ದೇವರಲ್ಲಿ ಪ್ರಾರ್ಥಿಸಿದರೆ ಅದು ಪ್ರಯೋಜನ ಆಗ್ತದೆ ಮತ್ತು ಅದರಿಂದ ಅನುಗ್ರಹ ಸಿಗ್ತದೆ ಎಂಬ ವಿಚಾರ ಬಹಳ ಹಿಂದಿನ ಕಾಲದಿಂದ ನಡೆದು ಬಂದಿದ್ದು. ನಾನೀಗ ಇದಾಗಲೇ ಹೇಳಿದಾಗೆ ನಂತರ ಕ್ಷೇತ್ರದ ಬೆಳವಣಿಗೆಗೆ ಬೇರೆ ಬೇರೆ ಸಮಸ್ಯೆಗಳು ಬಂದ ನಂತರ ಈಗ ಪುನಃ ಮರು ವೈಭವಕ್ಕೆ ಬರ್ತಾ ಇದೆ. ಹಾಗೆ ಸಂತಾನ ಇಲ್ಲದಂಥ ದಂಪತಿಗಳು ಇಲ್ಲಿ ಬಹಳಷ್ಟು ಜನರು ಇಲ್ಲಿ ಹರಕೆ ಹೊತ್ತು ಶ್ರೀ ಪಾರ್ವತಿ ದೇವಿಯ ಅನುಗ್ರಹದಿಂದ ಸಂತಾನವನ್ನು ಪಡೆದಂಥ ಇತಿಹಾಸವೂ ಇದೆ. ಬಹಳಷ್ಟು ದಂಪತಿಗಳು ಮಕ್ಕಳ ಸಮೇತ ಕ್ಷೇತ್ರಕ್ಕೆ ದರ್ಶನ ಕೊಡ್ತಾ ಇದ್ದಾರೆ. ಅದು ಇತಿಹಾಸದಿಂದ ನಾವು ವಿಚಾರವನ್ನು ಹಿರಿಯರಿಂದ ನಾವು ತಿಳಿದು ಬಂದಿದ್ದೇವೆ. ಇದೀಗ ಕೂಡ ಆ ಹರಕೆಯನ್ನು ಅಲ್ಲಿ ಸಲ್ಲಿಸುವಂಥ ಅವಕಾಶ ಇದೆ. ಹಾಗಿರುವಂಥ ಇಂಥ ಒಂದು ಪ್ರಕೃತಿ ರಮಣೀಯವಾದಂಥ ಶ್ರೀ ಉಬ್ರಂಗಳ ಶ್ರೀ ಮಹಾದೇವ ಪಾರ್ವತಿ ಶ್ರೀ ಶಾಸ್ತಾರ ಕ್ಷೇತ್ರಕ್ಕೆ ತಾವುಗಳೆಲ್ಲ ಆಗಮಿಸಿ ಈ ಅಂಥ ಬಹಳ ಸಂತೋಷದ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಪುನೀತರಾಗಬೇಕು ಎಂದು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಒಂದು ವಿಚಾರ, ತ್ರಿಶೂರಿನಿಂದ 101 ಚಂಡೆ
ಅದು ಹೇಳಿ. 101 ಚೆಂಡೆ ಚೆಂಡೆ ವಾದ್ಯಗಳು ತ್ರಿಶೂರು ಕಲಾಮಂಡಲ ರತೀಶ್ ಅಂತ. ಈಗಾಗಲೇ ತಿಳಿಸಿದಾಗೆ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಾವು ಉಬ್ರಂಗಳದಲ್ಲಿ ಪರಿಚಯಿಸ್ತಾ ಇದ್ದೇವೆ. ಮೇ 11ನೇ ತಾರೀಕು ಸಂಜೆ 5 ಗಂಟೆಯಿಂದ 101 ಚೆಂಡೆ ವಾದ್ಯ ಘೋಷಗಳೊಂದಿಗೆ 18 ಮೆಟ್ಟಲುಗಳು ಹಿತ್ತಾಳೆ ಕವಚದೊಂದಿಗೆ ಲೋಕಾರ್ಪಣೆಗೊಳ್ಳಲಿವೆ. ಕಾರ್ಯಕ್ರಮಕ್ಕೆ ಬರುವವರ ವಿಚಾರ ಎಲ್ಲ ಆಲ್ರೆಡಿ ಹೇಳಿ ಆಗಿದೆ. ನಾವೀಗ ಈ 101 ಚೆಂಡೆ ಬರ್ತಾ ಇರೋದು ತ್ರಿಶೂರಿನಿಂದ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರನ್ನೂ ಭಕ್ತಿಪೂರ್ವಕವಾಗಿ ಆಹ್ವಾನಿಸ್ತಿದ್ದೇವೆ. ಈ ದೇವಸ್ಥಾನ ಬಂದು ನೀವು ನೋಡಬೇಕು. ಇಲ್ಲಿ ನಡೆಯುತ್ತಂಥ ಕಾರ್ಯಕ್ರಮವನ್ನು ಊಟೋಪಚಾರಗಳನ್ನೆಲ್ಲ ನೋಡಿ ಪುನೀತರಾಗಬೇಕು ಅಂತೇಳಿ ನಾವೀಗ ಇಲ್ಲಿ ಕೇಳಿಕೊಳ್ತಾ ಇದ್ದೇವೆ.